ಆಟ. ನೆನಪಿಟ್ಕೋರಿ ನಾವು ಲಿಂಗ ಪೂಜೆ ಮಾಡೋದು, 4 ಮಂದಿ ಹುಡುಗರು ಕರ್ಕೊಳ್ಳೋದು, ಲಿಂಗ ಪೂಜೆ ಮಾಡೋದು, ಜಂಗಮರ ಬೇಟೆಗಳನ್ನ ಹಾಕೋದು. ಯಾಕಂದ್ರೆ ಮನೆಯೊಳಗಿರುವಂತ ಸಂಸ್ಕಾರ ಅದು, ಮನೆಯೊಳಗಿರುವಂತ ಸಂಸ್ಕಾರ ಆ ರೀತಿ ಮಾಡ್ತದ. ಒಂದು ದಿನ ತಿಂಡಿಗಾಗಿ ಹಠ ಮಾಡಲಿಲ್ಲ. ಇದು ಬಂದು ಕೂತಾವ ನೋಡಿ ನಿಮ್ಮ ಮಕ್ಕಳು, ಅದನ್ನು ಕೊಡು ಇದನ್ನು ಕೊಡು ಅಂತ ಬೇಕಿಲ್ಲ. ಯಾಕೆ ಬೇಕಿಲ್ಲ? ಯಾಕಂತ ಕೇಳಿದ್ರೆ ಇಷ್ಟು ಚಂದ ಅವ ಬರೇ ಲಿಂಗ ಪೂಜೆ ಮಾಡೋದು, ಭಜನೆ ಮಾಡೋದು, ಶಾಸ್ತ್ರ ಪುರಾಣ ಎಲ್ಲರೂ ಹೇಳ್ತಿದ್ರೆ ಸಣ್ಣ ಮಗ ಅದರ ಹೋಗಿ ಕುಂತು ಕೇಳೋದು, ಈ ರೀತಿ ಮಾಡ್ತಿದ್ದ. ಎಷ್ಟು ಆನಂದ! ತಾಯಿ ನಾಗಲಾಂಬಿಕೆ ಮೌನೇಶ್ವರ ಕೊಡುವಂತ ಸಂಸ್ಕಾರ ಹಂಗಿತ್ತು, ಅವ್ರಿಗೆ ಸಂಸ್ಕಾರ ಹಂಗ ಇತ್ತು. ಆ ಮಕ್ಕಳು ಇವತ್ತು ಚಲೋ ಆಗ್ಬೇಕಾದ್ರೆ ಕೆಟ್ಟ ಆಗ್ಬೇಕಾದ್ರೆ ಮಕ್ಕಳ ಮೇಲೆ ಹಾಕಬೇಡ್ರಿ. ಏನಾರ ತಪ್ಪಿದ್ರ ಅದ್ರ ತಂದೆ ತಾಯಿಗಳ ನಿಮ್ಮ ಮೇಲೆ ಹಾಕೋರಿ. ಯಾಕಂದ್ರೆ ಕೊಡುವ ಸಂಸ್ಕಾರ ಅದನ್ನ ಮೀರಿ ನಾವು ಓಡಾಡೋದು ಅಂದ್ರೆ ಯಾರೇನು ಮಾಡೋದಂತೆ ಅದು ಅವ್ರ ಪ್ರಾರಂಭ, ನೀವು ಕೊಡುವಂತ ಸಂಸ್ಕಾರ. ಈಗ ನೋಡ್ರಿ, ಈಗ ನಿಮ್ಗೊಂದು ಮಾತು ಹೇಳ್ತು, ಎಷ್ಟು ಚಂದ ಆಟ ಆಡ್ತಿದ್ದ ನಾವು 4 ಮಂದಿ. ಜಗತ್ತಿನ ಜನರ ಅಜ್ಞಾನ ದೂರಾಗೈತಿ, ಪಾಪದ ಭಾವನೆಗಳು ಬಹಳ ದೂರಾಗೈತ್ಯಾವ. ಪುಣ್ಯದ ಭಾವನೆಗಳಿಗೆ ಆ ಹಿರಿಯರ ಕಟ್ಟಿ ಮೇಲೆ ಕೂತು ಮಾತಾಡಕೈತರಂತ. ಚಂದ್ರ ನಾಗಲಾಂಬಿಕೆ ಏನು ಇವತ್ತು ಹಡದಾಳಲ್ಲ, ಆ ಮಗುವಿನ ಪ್ರಭಾವ ಇದ್ರು ಅಂತ ಅಂತಿದ್ರಂತ ಕೂತು ಕಟ್ಟಿಸ್ಕೊಂತ ಅಂತಿದ್ರಂತ. ಆ ಶಕ್ತಿ ಒಬ್ಬ ಮಹಾತ್ಮ ಜಗತ್ತಿಗೆ ಬಂದ್ರೆ ಇವತ್ತು ನಾವು ಮಹಾತ್ಮರನ್ನ ಯಾಕೆ ಕರೀತೀವಿ? ಬಸವಣ್ಣ ಎಂದಾಗಿ ಹೋಗ್ಯಾನ್ರಿ, ಬಸವಣ್ಣ ಎಂದಾಗಿ ಹೋಗ್ಯಾನ. ಪುಣ್ಯಾತ್ಮ 800 ವರ್ಷ ಹಿಂದೆ ಬಸವಣ್ಣ ಆಗಿ ಹೋಗ್ಯಾನ. ಇವತ್ತು ನಾವು ಕರಿತೀವಿಲ್ರಿ, ಅವನು ಕರಿತೀವಿ, ನಾವು ಸಿದ್ಧಲಿಂಗಪ್ಪನ ಕರಿತೀವಿ, ನಾವು ಬಸವಣ್ಣನ ಕರೀದಲ್ಲ. ಕಲ್ಯಾಣದನ್ನ ಬಾರು ಬಸವಣ್ಣ, ನೀನು ಬರದಿರಲು ಜಗವೆಲ್ಲ ಅಳಿಗಾಲವನ್ನ ಬೇರ್ಬಾರು ಬಸವಣ್ಣ ಅಂತ ಕರಿತೀವ. ಮಹಾತ್ಮರು ಕರ್ಕೊಂಡು ಬರ್ತಾರೆ. ನಿಮ್ಮನ್ನ ಯಾರು ಕರೀತಾರ? ಸಾತ್ರ ಯಾವಾಗ ಮುಂಚೆ ಬಂದು ಸಿದ್ಧಲಿಂಗಪ್ಪ ಇಲ್ಲಿ ಪಾದ ಇದ್ದಾನಂತ ಹೇಳಿ ಇವತ್ತು ಇಡೀ ಜಗತ್ತೊಳಗ ಲಜ್ಜಾನ ಅಂದ್ರೆ ಸಾಕು, ಜಗತ್ತು ಕೈ ಮುಗಿತೈತಿ. ಕಾರಣ ಏನಂದ್ರೆ ಒಬ್ಬ ಮಹಾತ್ಮ. ಯಾಕಂದ್ರೆ ಇದೇನು ಭಾಳ ಮಂದಿ ಯಾರು ಹುಟ್ಟಿಲ್ಲ, ರಗಡ ಮಂದಿ ಸಾವುಕಾರ ಹುಟ್ಟೇರಿ, ರಾಜಕಾರಣಿಗಳು ಹುಟ್ಟೇರಿ, ಪುಡಾರಿಗಳು ಹುಟ್ಟೇರಿ, ಎಂಥವ್ರು ಹುಟ್ಟೇರಿ. ನಿಮ್ಮ ಸಲುವಾಗಿ ಜಗತ್ತಿಗೆ ಜಗತ್ತಿನ ಜನ ಲಜ್ಜಾನಕ್ಕೆ ಕೈ ಮುಗಿದಿಲ್ಲ. ಸಿದ್ಧಲಿಂಗನಂತ ಸತ್ಪುರುಷ, ಒಬ್ಬ ಯೋಗಿ, ಒಬ್ಬ ಬ್ರಹ್ಮಜ್ಞಾನಿ ತಪಸ್ಸು ಮಾಡಿರುವಂತ ಸ್ಥಾನ ಅವ್ನು ಇಲ್ಲಿ ಬಂದು ಪಾದ ಇಟ್ಟಾನಂತ ಜಗತ್ತು ಓಡೋಡಿ ಎಲ್ಲಿ ಬರ್ತದೆ ಅಂದ್ರೆ ಅದು ನಮ್ಮ ಲಜ್ಜಾನ ಕ್ಷೇತ್ರಕ್ಕೆ ಬರ್ತದೆ. ಅದು ಮಹಾತ್ಮರ ಒಂದು ಪ್ರಭಾವ ಇರ್ತದೆ. ಹಂಗ ನಾಗಲಿಂಗಪ್ಪ ಈ ಧರೆಗೆ ಬಂದಾಗ ಏನು ಅಂತ ಕೇಳಿದ್ರೆ ಜಗತ್ತಿನ ಒಂದು ನಮನಿ ಬ್ಯಾರೆ ಆನಂದ ಸಾಗರದಲ್ಲಿ ಇರ್ತೈತಿ. ಆ ಟೈಪ್ ಏನು ಅಂತ ಕೇಳಿದ್ರೆ ಅವ್ರು ಬೆಳೆಯಕ್ಕೆ ಹೇಳ್ತಿದ್ದಾರೆ. ಬಹಳ ಅದ್ಭುತ ಹೇಳ್ತಾರ ಅವರು. ಹೆಂಗ್ರಿ ಹುಣ್ಣಿಮೆಯ ಚಂದಿರನ ಹಾಗೆ ಬೆಳೆಯುತ್ತಿರುವುದು ಶಿಶು ಕವಿ ವರ್ಣನ ಮಾಡ್ತಾನೆ. ಬಹಳ ಚಂದ. ಅಂಬೆಗಾಲಿಕ್ಕುತ್ತ ಮುಂದಕ್ಕೆ ಸರಿಯುತ್ತ ನೋಡ್ಬೇಕಲ್ರಿ ಮಕ್ಕಳನ್ನ ಆ ಟೈಮ್ದೊಳಗೆ ನಡೆಯುತ್ತ ಬಹಳ ಚಂದ ಕವಿ ಬರಿತಾನ. ಬಿಡಿಗೆಯ ಚಂದಿರನಂತೆ ಬೆಳೆಯುತ್ತಿರುವುದು ಶಿಶುವು, ಅಂಬೆಗಾಲಿಕ್ಕುತ್ತ ಮುಂದಕ್ಕೆ ಸರಿಯುತ್ತ ಶಾಂಬಲ ಹುಡುಕ್ತೈತೆ. ಯಾಕೆ ಹುಡುಕ್ತಿತ್ತು ಅಂದ್ರೆ ಅದು ಪಾರ್ವತಿ ಅವತಾರ ಇತ್ತಲ್ಲ, ಅದಕ್ಕೆ ನಾನು ಪರಮಾತ್ಮ ಎಲ್ಲಂತ ಹುಡುಕ್ತಿತ್ತಂತ. ಆ ಕಡೆ ಈ ಕಡೆ ಕೂತ ಹುಡುಕ್ತಿತ್ತು. ನಾ ಯಾಕೆ ಬಂದೇನೆ ಅಂದ್ರೆ 1-2 ದಿವಸ ಈ ಜೀವನದೊಳಗಿಂತ ಮಜಾ ಮಾಡಕ್ಕೆ ಬಂದಿಲ್ಲ, ಜಗತ್ತ ಉದ್ಧಾರಕ್ಕಾಗಿ ಬಂದಿದೆ. ಇಷ್ಟು ಸುಂದರ ಎಲ್ಲ ತಾಯಿಗಳು ಅಂದಾಗ ಯಾರು ಬಂದು ಬದಲ ಪಡೆದ್ರು ಗೊತ್ತಿಲ್ಲ. ಅದಕ್ಕೆ ಯಾರು ನೀವು ಅಂತ ಅಂದ್ಕೊಡ್ರಿ, ಯವ್ವ ನಾನು ನಿನ್ನ ಮಗ ನಾಗ್ರಿ ತಮ್ಮ, ನಾ ಸ್ನಾನ ಮಾಡಕ್ಕಿದ್ದೀನಿ, ನೀನು ಹೋಗು. ನೀ ಸ್ನಾನ ಮಾಡಕ್ಕಿದ್ದೀನಿ, ನನಗೆ ಹಸು ಆಗ್ಯಾವ, ನನಗೆ ಹಸು ಆಗ್ಯಾವ, ನನಗೆ ಬೇಕು, ನಾನು ತಡೆಯಕ್ಕೆ ಆಗೋದಿಲ್ಲ. ಯಾವ ಟೈಮ್ದೊಳಗೆ ಮಗ ಎಂದು ಹಸು ಆಗ್ಯಾವ ಅಂತ ಬಂದಿರಿ, ಇವತ್ತು ಹಸದು ಬಂದಾನ. ಅದು ಪ್ರಸಂಗ ಏನೈತ್ರಿ? ಸ್ನಾನ ಮಾಡುವಂತ ಪ್ರಸಂಗ. ದಿಗಂಬರವಾಗಿ ಬಂಧುಗಳೊಳಗೆ ಸ್ನಾನ ಮಾಡುವ ಟೈಮ್ದೊಳಗೆ ಏನು ಅಂತ ಕೇಳಿದ್ರೆ ನಾಗಲಿಂಗಪ್ಪ ಬಾಗ್ಲ ತೆಗಿಯವ ಅಂತಾಳ. ತಮ್ಮ, ಹೆಣ್ಮಕ್ಳು ಜಳಕ ಮಾಡುವಾಗ ಸ್ನಾನ ಮಾಡುವಾಗ ಗಂಡು ಮಕ್ಕಳು ಹೊರಗೆ ಬರಬಾರ್ದು, ಒಳಗೆ ಬರಬಾರ್ದು, ಬಾಗ್ಲ ತೆಗಿಬಾರ್ದು, ಒಳಗೆ ಬರಬಾರ್ದು. ಒಂದ ಏನ್ಯವ ಇದು? ಗಂಡು ಮಕ್ಕಳು ಹೆಣ್ಮಕ್ಳು ತಾಯಿ ಮಕ್ಕಳ ನಡುವೆ ಇದನ್ನೇ ಕಟ್ಟಿಟ್ಟಿ
ಎಂದವ ನನ್ನ ಮಗ ನೀನು ತಾಯಿ ಗಂಡು ಮಕ್ಕಳು ಹೆಣ್ಮಕ್ಳು ಇದರೊಳಗೆ ಏನದ ಬದಲಾಗ್ತಿದೆ ಅದು ಕೂಡಿ ಸಿಟ್ಟು ಬಂತು ಲೇ ಎಷ್ಟು ಹೇಳ್ಬೇಕು ನಿನಗೆ ನಾಚಿಕೆ ಬರ್ತೈತಿಲ್ಲೋ ಹೆಣ್ಮಕ್ಳು ಸ್ನಾನ ಮಾಡೋದಾಗ ಗಂಡು ಮಕ್ಕಳು ಬರಬಾರ್ದಂತ ನಿನಗೆ ನಾಚಿಕೆ ಬರ್ತೈತಿಲ್ಲೋ ಅಂತೇಳಿ ಅಲ್ಲೇ ಮುಂದೆ ಕೂಗ್ತಾಳ ಇವ್ ಹೊರಗೆ ನಿಂತಾನ ನಾಚಿಕೆ ಯವ್ವ ನಾಚಿಕೆ ಜೀವನದೊಳಗೆ ನಾಚಿಕೆ ಅದು ಏನು ತಾಯಿ ಮಗ ತಾಯಿಯನ್ನು ನೋಡೋದು ನಾಚಿಕೆ ಹೆಂಗ್ರಿ ಸ್ವಾಮಿಗಳು ನಾಟಕ ಕಲ್ಸಾಕಿದ್ದೀವಿ ತಾಯಿ ಮಗ ತಾಯಿಯನ್ನು ನೋಡೋದು ನಾಚಿಕೆ ಅಕ್ಕಾಲ ಒಂದು ಮಾತಂತಾರ ನಾ ಬಂದ ದಾರಿಯನ್ನ ನಾ ನೋಡಿದ್ರೆ ತಪ್ಪೇನು ಐತಿದ್ರು ಒಳಗ ನಾಗಲಿಂಗಪ್ಪ ಮಾತು ನಾ ಬಂದ ದಾರಿಯನ್ನ ನಾ ನೋಡಿದ್ರೆ ಇದ್ರೊಳಗೆ ಏನ್ ತಪ್ಪತಿ ಇದ್ರೊಳಗೆ ಅಂತ ನಾಚಿಕೆ ಏನ್ ಮಾತಾಡ್ತೀವಿ ಯವ್ವ ಅದು ಕೂಡಲೇ ಎಷ್ಟು ಹೇಳಿದ್ರು ನಿನ್ಗೆ ನಾಚಿಕೆ ಬರವಲ್ಲಾಗಿತ್ತಲ್ಲೋ ಸನ್ಯಾಸಿಯಾಗಿ ಹಾಳಾಗಿ ಹೋಗ್ಬಾರ್ದು ಏನೋ ಅಂತ ಇಷ್ಟ ಬೈತಾರೋ ಯವ್ವ ನೀನು ಆಚೆ ಸಾಕೋ ಇನ್ನು ನಾ ಸನ್ಯಾಸಿಯಾಗಿ ಹೋಗ್ತಾನಂತ ಮನೆ ಬಿಟ್ಟು ನಾಚಿಕ ಹೋಗ್ಬಿಟ್ಟ ತುಂಡ ಮಂಗಳ ಮರಿಯಲಿ ವರದ ಜ್ಞಾನ ತುಂಡ ಮಂಗಳ ಮರಿಯಲಿ ವರದ ಜ್ಞಾನ ಸಂಗನವಮಾನಿ ಗಂಟು ಕಲಿಸಲು ಜ್ಞಾನ ಸಂಗನವಮಾನಿ ಗಂಟು ಕಲಿಸಲು ಜ್ಞಾನ ಹೊಂಡ ಕಾಲಕ್ಕೆ ಇದು ಯಾವುದಿಲ್ಲ ತೋರ ಹೊಂಡ ಕಾಲಕ್ಕೆ ಇದು ಯಾವುದಿಲ್ಲ ನೋಡ ಎಲ್ಲಾದರಿರುತ್ತಿನೋ ಹೇಗಾದರಿರುತ್ತಿನೋ ಎಲ್ಲಾದರಿರುತ್ತಿನೋ ಹೇಗಾದರಿರುತ್ತಿನೋ ಬಲ ಗುರುವಿನ ಮರಿಯಾದವ್ವಕ್ಕೆ ಬಲ ಗುರುವಿನ ಮರಿಯ ಕಷ್ಟಕರ್ಪಣ್ಯರು ಯಾರಿಗೂ ಇಲ್ಲ ಕಷ್ಟಕಾರ್ಪಣ್ಯವರು ಯಾರಿಗೂ ಇಲ್ಲ ಹುಟ್ಟಿಮಗನೇನು ನಾವು ತಾರಬೇಕಲ್ಲ ಹುಟ್ಟಿಮಗನೇನು ನಾವು ತಾರಬೇಕಲ್ಲ ಯುಗ ದೈವದ ಮುಂದಿನ್ಯಾರಾಟವಿಲ್ಲ ಯುಗ ದೈವದ ಮುಂದಿನ್ಯಾರಾಟವಿಲ್ಲ ಕೃಷ್ಣ ಗುರುವಿನ ನಂಬಲು ಕೈ ಬಿಡುವುದಿಲ್ಲ ಕೃಷ್ಣ ಗುರುವಿನ ನಂಬಲು ಕೈ ಬಿಡುವುದಿಲ್ಲ ಎಲ್ಲಾದರಿರುವುದು ಹೇಗಾದರಿರುವುದು ಬಲ ಗುರುವಿನ ಜ್ಞಾನ ಮರಿಯಾದವ ಬಲ ಗುರುವಿನ ಜ್ಞಾನ ಮರಿಯ ಒಳ್ಳೆ ಪರಮಾತ್ಮನಾಗಿ ಒಳ್ಳೆ ಪರಮಾತ್ಮನಾಗಿ ಬಲ್ಲ ಸಜ್ಜನರ ಸಂಗತಿಂತಗನಗಾನ ಬಲ್ಲ ಸಜ್ಜನರ ಸಂಗತಿಂತಗನಗಾನ ಮಳ ಮನುಜರ ನಿತ್ಯಗೆ ನೀಗನ ಜ್ಞಾನ ಮಳ ಮನುಜರ ನಿತ್ಯಗೆ ನೀಗನ ಜ್ಞಾನ ಎಲ್ಲರಿಗ ಸದ್ಗುರು ನಿನಗಿರುತ್ತಿಹನು ತೋರ ಎಲ್ಲರಿಗ ಸದ್ಗುರು ನಿನಗಿರುತ್ತಿಹನು ತೋರ ಎಲ್ಲಾದರಿರುವುದು ಬಲ್ಲ ಗುರುವಿನ ಜ್ಞಾನ ಮರಿಯಾದವ ಬಲ್ಲ ಗುರುವಿನ ಜ್ಞಾನ ಮರಿಯ
ಸತ್ವಮನದಿ ವರಬೇಡಿ ಪಡೆದೋಳು ನಾಡು ಸತ್ವಮನದಿ ವರಬೇಡಿ ಪಡೆದೋಳು ನಾಡು ಭಕ್ತಿಯಿಂದ ನಿಜ ಗುಣ ದೇವರ ಪದ ಹಾಡು ಭಕ್ತಿಯಿಂದ ನಿಜ ಗುಣ ದೇವರ ಪದ ಹಾಡು ನೋಡಪ್ಪ ಈ ಕಡೆ ಬಾಪ ನಿಂದು ಪೇನ ಇಲ್ಲ ಎಷ್ಟು ಹೋಗ್ತಿದೆ ಆಮೇಲೆ 60 ರೂಪಾಯಿ ಫುಲ್ಲಾಗಿರ್ತದೆ ಬರ್ರಿ ಮುಂದಕ್ಕೆ ಬರ್ರಿ ಹಿಂಗೆ ಮುಂದೆ ಬರ್ರಿ ಹಿಂಗೆ ಮುಂದಕ್ಕೆ ಕಾಲದಾಗೆ ಬರ್ರಿ ಮುಂದಕ್ಕೆ ಏ ಪಿ ಕೈ ಹಿಡಿ ಗವ ಉಂಡು ಬರ್ರಿ ಹಾಕ್ತಾರೆ ಬಂದೋಡ್ರಿ ಆ ಕಡೆ
ಶಿವಪಾ ಕರುಣ ಹೃದಯ ಶಿವನೇ ಶರಣರ ಕಾಯುವನೇ ಬಾ ಬಾ ಶರಣರ ಕಾಯುವನೇ ಬಾ ಶಿವಪಾ ಕರುಣ ಹೃದಯ ಶಿವನೇ ಶರಣರ ಕಾಯುವನೇ ಬಾ ಬಾ ಶರಣರ ಕಾಯುವನೇ ಭಕ್ತಿ ಭಂಡಾರಿ ಬಸವಣ್ಣನಿಗೆ ಭಕ್ತಿ ಭಂಡಾರಿ ಬಸವಣ್ಣನಿಗೆ ಮುಕ್ತಿ ಕೊಟ್ಟ ಶಿವಪ ಭಕ್ತಿ ಕೊಟ್ಟ ಶಿವಪ ಕರುಣ ಹೃದಯ ಶಿವನೇ ಶರಣರ ಕಾಯುವನೇ ಬಾ ಬಾ ಶರಣರ ಕಾಯುವನೇ ಬಾ ಕಮರಿ ಕೊಳ್ಳದ ಸಿದ್ಧರಾಮಯ್ಯ ಕಮರಿ ಕೊಳ್ಳದ ಸಿದ್ಧರಾಮಯ್ಯನ ಎತ್ತಿ ಹಿಡಿದ ಶಿವಪ ಕರುಣ ಹೃದಯ ಶಿವನೇ ಶರಣರ ಕಾಯುವನೇ ಬಾ ಬಾ ಶರಣರ ಕಾಯುವನೇ ಬಾ ಅಕ್ಕ ಮಹಾದೇವಿಗೆ ಸೊಕ್ಕ ಚಿನ್ನದಂತ ಅಕ್ಕ ಮಹಾದೇವಿಗೆ ಸೊಕ್ಕ ಚಿನ್ನದಂತ ಮುಕ್ತಿ ಕೊಟ್ಟ ಶಿವಪ ಕರುಣ ಹೃದಯ ಶಿವನೇ ಶರಣರ ಕಾಯುವನೇ ಬಾ ಬಾ ಶರಣರ ಕಾಯುವನೇ ಬಾ ಶಿವ ಶರಣರ ಕಾಯುವನೇ